ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜಾಬ್ ನೋಟಿಫಿಕೇಷನ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ತಂದಿದ್ದೀನಿ. ಅದು ಯಾವುದು ಅಂದರೆ ಎ ಅಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನೋಟಿಫಿಕೇಷನ್ ಆಗಿರುತ್ತೆ. ಇದರಲ್ಲಿ ಹೇಗೆ ಅಪ್ಲೈ ಮಾಡ್ಬೋದು ಮತ್ತು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಮತ್ತು ಇದು ಲಾಸ್ಟ್ ಡೇಟ್ ಯಾವಾಗ, ಮತ್ತು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಮತ್ತು ಏನೇನು ಡಾಕ್ಯುಮೆಂಟ್ಸ್ ಇರಬೇಕು, ಇವನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಈ ಎ ಅನ್ನೋದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದು ಜಾಬ್ ಆಗಿದೆ. ಅದರಲ್ಲಿ ಅಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಅನ್ನೋ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಅಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲ್ ಎಂಬ ಪೋಸ್ಟ್ನ ಕಾಲ್ ಮಾಡಿದ್ದಾರೆ. ಅದಕ್ಕೆ ಏನೇನು ಕ್ರೈಟೀರಿಯಾಸು ನೋಡೋಣ. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 25th ಏಪ್ರಿಲ್ 2024, ಅಂದರೆ ಏಪ್ರಿಲಿಂದನೇ ಸ್ಟಾರ್ಟ್ ಆಗಿದೆ. ಇದು ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 24th ಮೇ 2025 ಆಗಿದೆ. ಮತ್ತು ಇದು ಟೋಟಲ್ ನಂಬರ್ ಆಫ್ ವೇಕೆನ್ಸೀಸು 309. ಮತ್ತು ಇದು ಹೇಗೆ ಕ್ಲಾಸಿಫಿಕೇಷನ್ ಆಗಿದೆ ಅಂದರೆ ಅರ್ಬನ್ ಅವ್ರಿಗೆ 125 ಆಗಿದೆ, EWS ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಸ್ಗೆ 30 ಆಗಿದೆ, OBC ಅವ್ರಿಗೆ 72 ಆಗಿದೆ, SCಗೆ 55 ಆಗಿದೆ, STಗೆ 27 ಆಗಿದೆ, ಮತ್ತು ಫಿಸಿಕಲಿ ಚಾಲೆಂಜ್ಡ್ ಅವ್ರಿಗೆ 7 ಪೋಸ್ಟ್ ಖಾಲಿ ಇದೆ. ಅದರಲ್ಲಿ ಯಾರು ಆ್ಯಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ ಇರ್ತಾರೆ ಅವ್ರಿಗೆ ಆ 7 ಪೋಸ್ಟು ಅಲಾಟ್ ಆಗಿದೆ. ಮತ್ತು ಅದು ನೆಕ್ಸ್ಟು ಫ್ರೆಂಡ್ಸ್, ಇವಾಗ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನೋದನ್ನು ನೋಡೋಣ. ಈ ಪೋಸ್ಟ್ಗೆ ಫುಲ್ ಟೈಮ್ 3 ಇಯರ್ಸ್ ಡಿಗ್ರಿ ಆಗಿರಬೇಕು. ಯಾವುದರಲ್ಲಿ BSc ವಿತ್ ಅದರಲ್ಲಿ ಫಿಸಿಕ್ಸು ಮ್ಯಾಥಮೆಟಿಕ್ಸು ಇರಲೇಬೇಕು. ಶುಡ್ ಬಿ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇರಲೇಬೇಕು. ಅದಿಲ್ಲ ಅಂದರೆ ಫುಲ್ ಟೈಮ್ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್, ಅದರಲ್ಲಿ ಯಾವುದೇ ಸೆಮಿಸ್ಟರಲ್ಲಾಗಲಿ ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸು ಕಂಪಲ್ಸರಿ ಓದಿರಲೇಬೇಕು. ಮತ್ತು ಇಂಗ್ಲೀಷ್ನ ಅಟ್ಲೀಸ್ಟ್ ಸ್ವಲ್ಪ ಆದರೂ ಮಾತಾಡೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ರೈಟಿಂಗಲ್ಲಿ ಇರಬೇಕು. ಮತ್ತು SLC ಅಥವಾ PUC ಸೆಕೆಂಡ್ PUCಯಲ್ಲಿ ಇಂಗ್ಲೀಷ್ ಅನ್ನೋ ಸಬ್ಜೆಕ್ಟ್ನ ಅವರು ಓದಿರಲೇಬೇಕು. ಡಿಗ್ರಿನ ಪಾರ್ಟ್ ಟೈಮು, ಕರೆಸ್ಪಾಂಡೆನ್ಸು ಮತ್ತು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಮಾಡಿರೋರು ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಈ ಜಾಬ್ಗೆ ಏಜ್ ಲಿಮಿಟ್ ಬಂದು ಮ್ಯಾಕ್ಸಿಮಮ್ 27 ಇಯರ್ಸ್ ಆಗಿರಬೇಕು. ಮತ್ತು ಇದಕ್ಕೆ ರಿಲ್ಯಾಕ್ಸೇಷನ್ ಇದೆ. SC ST ಅವ್ರಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. ಅಂದರೆ 27 + 5 ಅಂದರೆ ಅವರು 32 ಇಯರ್ಸ್ವರೆಗೂ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ OBC ಕ್ಯಾಂಡಿಡೇಟ್ಸ್ಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. 27 + 3 ಅಂದರೆ 30 ಇಯರ್ಸ್ವರೆಗೂ ಅವ್ರು ಅಪ್ಲೈ ಮಾಡ್ಬೋದು. ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಇದಕ್ಕೆ ನಿಮ್ಮ ಹತ್ರ ವ್ಯಾಲಿಡ್ ಇಮೇಲ್ ID ಇರಬೇಕು, ಮತ್ತು ಮೊಬೈಲ್ ನಂಬರ್ ಇರಬೇಕು. ನೆಕ್ಸ್ಟು ಪಾಸ್ಪೋರ್ಟ್ ಸೈಜು ಫೋಟೋ ಮತ್ತು ಸಿಗ್ನೇಚರು. ಪಾಸ್ಪೋರ್ಟ್ ಸೈಜ್ ಫೋಟೋ ವಿತಿನ್ 3 ಮಂತ್ಸಲ್ಲಿ ತೆಗೆಸ್ಕೊಂಡಿರೋದನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಸಿಗ್ನೇಚರು ಅಷ್ಟೇ, ಒಂದು ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಪೆನ್ನಿಂದ ಸಿಗ್ನೇಚರ್ ಮಾಡಿ ಸ್ಕ್ಯಾನ್ ಮಾಡಿ ಡಿಜಿಟಲ್ ಫಾರ್ಮೇಟಲ್ಲಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್ ಇರಬೇಕು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ಎಲ್ಲಿ ಕೆಲಸ ಮಾಡೋರು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು, ಮತ್ತು ಇವರು ಸರ್ವಿಸ್ ಮ್ಯಾನು ಅವ್ರದ್ದು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಇರಬೇಕು, ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಚಾಲೆಂಜ್ಡ್ ಅವ್ರದ್ದು ಅದರದ್ದು ಡಿಸೇಬಿಲಿಟಿ ಸರ್ಟಿಫಿಕೇಟ್ ಇರಬೇಕು. ಈ ಎಕ್ಸಾಮ್ ಬರೆಯೋಕ್ಕೆ ಹೋಗೋ ಕ್ಯಾಂಡಿಡೇಟ್ಸ್ಗೆ ಅವ್ರು ಯಾವುದೇ TA DA ಕೊಡೋದಿಲ್ಲ. ಮತ್ತು ಅವರು ತಮ್ಮ ಸ್ವಂತ ಎಕ್ಸ್ಪೆನ್ಸಿವ್ ಅಂದರೆ ಅವ್ರ ಖರ್ಚಲ್ಲೇ ಅವನ್ನೆಲ್ಲ ಮೇಂಟೈನ್ ಮಾಡ್ಕೋಬೇಕು. ಲಾಸ್ಟ್ ಮೂಮೆಂಟಲ್ಲೆಲ್ಲ ಅಪ್ಲೈ ಮಾಡೋದಕ್ಕೆ ತೊಂದರೆ ತೊಗೋಬೇಡಿ, ಇವಾಗಲೇ ಅಪ್ಲೈ ಮಾಡ್ಕೊಳ್ಳಿ. ಯಾಕೆಂದರೆ ಲಾಸ್ಟ್ ಮೂಮೆಂಟಲ್ಲಾದರೆ ಸರ್ವರ್ ಬ್ಯುಸಿ ಇರುತ್ತೆ, ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ. ಸೊ ಇವಾಗಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದರ ಲಾಸ್ಟ್ ಡೇಟ್ ಬಂದು 24th ಮೇ 2005 ಲಾಸ್ಟ್ ಡೇಟ್ ಆಗಿರುತ್ತೆ. ಈ ಪೋಸ್ಟದ್ದು ಅಪ್ಲಿಕೇಶನ್ ಫೀಸ್ ನೋಡಬೇಕಾದ್ರೆ
ಜನರಲ್ಲು OBC ಮತ್ತು EWS ಕ್ಯಾಂಡಿಡೇಟ್ಸ್ಗೆ 1000 ರೂಪೀಸು ಫೀಸ್ ಆಗುತ್ತೆ. ಮತ್ತು SC ST ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ನೋ ಫೀಸ್. ಮತ್ತು AAIಯಲ್ಲಿ ಯಾರು 1 ಇಯರ್ ಅಪ್ರೆಂಟಿಸ್ಶಿಪ್ ಮಾಡಿರ್ತಾರೆ ಅವ್ರಿಗೆ ನೋ ಫೀಸಸ್. ಮತ್ತು ಸಿಲೆಬಸ್ ಸೆಕ್ಷನ್ಗೆ ಬಂದಾಗ ಅಲ್ಲಿ ಫಸ್ಟೇ ಹೇಳಿದೆ ಆನ್ಲೈನ್ ರಿಟರ್ನ್ ಎಕ್ಸಾಮ್ ಇರುತ್ತೆ ಅಂತ. ಅದರಲ್ಲಿ ಪಾರ್ಟ್ A ಪಾರ್ಟ್ B ಅಂತ ಬರುತ್ತೆ. ಪಾರ್ಟ್ ಎಲ್ಲಿ ಏನೇನಿರುತ್ತೆ ನೋಡೋಣ ಬನ್ನಿ. ಪಾರ್ಟ್ ಎಲ್ಲಿ ಇಂಗ್ಲೀಷ್ ಬಗ್ಗೆ ಗ್ರಾಮರ್ ಆಗಲಿ, ವೊಕ್ಯಾಬ್ಯುಲರಿ ಆ ಥರದ್ದು, ಮತ್ತು ಅದರದ್ದು ಏನೇನೇ ಟಾಪಿಕ್ಸ್, ವರ್ಬ್ಸು, ಅಡ್ವರ್ಬ್ಸು ಆ ಥರದ್ದು ಕೇಳ್ತಾರೆ. ಮತ್ತು ಜನರಲ್ ಇಂಟೆಲಿಜೆನ್ಸ್ ಆರ್ ರೀಸನಿಂಗು ಅದ್ರ ಬಗ್ಗೆ ಇರುತ್ತೆ. ಅದರಲ್ಲಿ ನೀವು ನೋಡ್ಬೋದು ವರ್ಬಲ್ಲು, ನಾನ್ ವರ್ಬಲ್ಲು, ರೀಸನಿಂಗು, ಅನಾಲಜಿಸು, ಕ್ಲಾಸಿಫಿಕೇಷನ್ಸು, ಸೀರೀಸು ಇವೆಲ್ಲ ಇರುತ್ತೆ. ನೆಕ್ಸ್ಟ್ ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡ್, ಅದರಲ್ಲಿ ಡೇಟಾ ಇಂಟರ್ಪ್ರಿಟೇಷನು, ಅರ್ಥಮೆಟಿಕ್ ಪ್ರಾಬ್ಲಮ್ಸು ಆ ಥರ ಇರುತ್ತೆ. ನೆಕ್ಸ್ಟು ಜನರಲ್ ನಾಲೆಡ್ಜ್ ಆರ್ ಅವೇರ್ನೆಸ್, ಅಂದರೆ ಕರೆಂಟ್ ಈವೆಂಟ್ಸ್ ಯಾವುದು ಹಿಸ್ಟ್ರಿ ಆಗಲಿ, ಜಿಯೋಗ್ರಫಿ ಆಗಲಿ, ಕ್ರಿಕೆಟ್ ಆಗಲಿ, ಸೈನ್ಸ್ ಆಗಲಿ ಇದ್ರ ಬಗ್ಗೆ ಜನರಲ್ ಅವೇರ್ನೆಸ್ ಟಾಪಿಕ್ಸ್ ಇರ್ತವೆ. ನೆಕ್ಸ್ಟು ಪಾರ್ಟ್ B ಇಲ್ಲಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರುತ್ತೆ. ಅಂದರೆ ಫಾರ್ ATC ಅಂದರೆ ಇವಾಗ ಆಲ್ರೆಡಿ ನಾವು ಡಿಗ್ರಿಲಿ ಫಿಸಿಕ್ಸು ಮ್ಯಾಥಮೆಟಿಕ್ಸು ಓದಿರಲೇಬೇಕು ಅಂತ ಹೇಳಿದ್ರು. ಸೊ ಆ ಫಿಸಿಕ್ಸು ಮ್ಯಾಥಮೆಟಿಕ್ಸ್ ಬಗ್ಗೆ ಅದರಲ್ಲಿ ಎಕ್ಸಾಮಲ್ಲಿ ಕೊಡ್ತಾರೆ. ಇನ್ನೇನಕ್ಕೆ ತಡ, ಯಾರು ಸೀರಿಯಸ್ ಆಗಿ ಓದ್ತಾ ಇದ್ದೀರಾ, ನನ್ನ ಗೌರ್ಮೆಂಟ್ ಜಾಬ್ಗೆ ಹೋಗಲೇಬೇಕು, ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಲೇಬೇಕು ಅನ್ನೋರು ಈ ಒಂದು ಇದನ್ನು ಯೂಟಿಲೈಸ್ ಮಾಡ್ಕೋಬೇಕು, ಈ ಆಪರ್ಚುನಿಟಿನ. ಆಲ್ರೆಡಿ ಅದರಲ್ಲಿ ಎಕ್ಸಾಮಲ್ಲಿ ಕೊಡ್ತಾರೆ. ಇನ್ನೇನಕ್ಕೆ ತಡ, ಯಾರು ಸೀರಿಯಸ್ ಆಗಿ ಓದ್ತಾ ಇದ್ದೀರಾ, ನನ್ನ ಗೌರ್ಮೆಂಟ್ ಜಾಬ್ಗೆ ಹೋಗಲೇಬೇಕು, ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಲೇಬೇಕು ಅನ್ನೋರು ಈ ಒಂದು ಇದನ್ನು ಯೂಟಿಲೈಸ್ ಮಾಡ್ಕೋಬೇಕು, ಈ ಆಪರ್ಚುನಿಟಿನ. ಆಲ್ರೆಡಿ ಹೇಳ್ದಂಗೆ ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 24th May 2025. ಮತ್ತು ಇದಕ್ಕೆ 30 ಟೋಟಲ್ ಪೋಸ್ಟು 309 ಪೋಸ್ಟ್ ಇದೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳಿದೆ, BScಯಲ್ಲಿ ಫಿಸಿಕ್ಸು ಮ್ಯಾಥಮೆಟಿಕ್ಸು, ಇಲ್ಲಾಂದರೆ BEಯಲ್ಲಿ ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸ್ ಯಾವುದೇ ಸೆಮಿಸ್ಟರಲ್ಲಿ ಓದಿರಬೇಕು. ಮತ್ತು ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು 27. SC ST ಅವ್ರಿಗೆ 5 years ರಿಲ್ಯಾಕ್ಸೇಷನ್ ಇರುತ್ತೆ. OBC ಅವ್ರಿಗೆ 3 years ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಇದ್ರದ್ದು ಫೀಸ್ ಬಂದು OBC ಮತ್ತು ಜನರಲ್ ಅವ್ರಿಗೆಲ್ಲ 1000 ಇರುತ್ತೆ. ಮತ್ತು SC ST ಫೀಮೇಲು ಮತ್ತು ಫಿಸಿಕಲಿ ಚಾಲೆಂಜ್ಡ್ ಅವ್ರಿಗೆಲ್ಲ ನೋ ಫೀಸಸ್ ಇರುತ್ತೆ. ಮತ್ತು ನಿಮ್ಮ ಹತ್ರ ವ್ಯಾಲಿಡ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಇರಬೇಕು. ಮತ್ತು ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಫೋಟೋ ಮತ್ತು ಸಿಗ್ನೇಚರು ಕರೆಕ್ಟಾಗಿ ಸ್ಕ್ಯಾನ್ ಆಗಿರಬೇಕು. ಇಷ್ಟೆಲ್ಲ ಇಟ್ಕೊಂಡು ನೀವು ಅಪ್ಲೈ ಮಾಡಿ. ಮತ್ತು ನಿಮ್ಗೆ ಏನಾದ್ರು ಡೌಟ್ಸ್ ಏನಾರು ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಫಸ್ಟ್ ಈ ಅಪ್ಲಿಕೇಶನ್ನ ಹಾಕಬೇಕು ಅಂದರೆ ನಾವು AAI ಅವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಮಾತ್ರ ಅಪ್ಲೈ ಮಾಡಬೇಕು. ಏನಾದರೂ ನಿಮ್ಗೇನಾರು ಅರ್ಥ ಆಗಲಿಲ್ಲ ನಾನು ಹೇಳಿದ್ದು, ಅಥವಾ ನಾನು ಕಮ್ಯುನಿಕೇಟ್ ಮಾಡಿದ್ದು ನಿಮ್ಗೇನಾದ್ರು ಡೌಟ್ ಇದೆ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.